ನಮಸ್ತೆ ಎಲ್ರಿಗೂ, ನಾನು ಶೋಭಾ. ನಮ್ಮ ಇಂಡಿಯನ್ ಟ್ರೆಡಿಷನಲ್ ಸ್ವೀಟ್ ರೆಸಿಪಿಗಳಲ್ಲಿ ಒಂದಾದ ರವೆ ಉಂಡೆ, ಇದನ್ನು ಇಷ್ಟಪಡದೇ ಇರೋರೇ ಇಲ್ಲ. ದೊಡ್ಡೂರಿಂದ ಚಿಕ್ಕವ್ರ ತನಕ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ರೆಸಿಪಿ, ಅದರಲ್ಲೂ ಕಡಿಮೆ ಸಮಯ ಕಡಿಮೆ ಪದಾರ್ಥದಲ್ಲಿ ರೆಡಿಯಾಗುವಂಥ ಸ್ವೀಟು. ಇದನ್ನು ವಾರನ್ಗಟ್ಟಲೆ ಇಟ್ಟರೂ ಕೂಡ ಕೆಡಬಾರ್ದು. ಅದೇ ಥರ ಸಾಫ್ಟಾಗಿರಬೇಕು ಅಂದರೆ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ, ತುಂಬ ಸಾಫ್ಟಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ರವೆ ಹಾಕಿ ಹುರ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನಿಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ನೀವು ರವೆ ಉಂಡೆನ ಮಾಡ್ಕೋಬೋದು. ಇದೇ ಥರ ಬರೀ ಗೋಡಂಬಿ ಮತ್ತು ಒಣ ದ್ರಾಕ್ಷಿನೇ ಹಾಕಿ ಮಾಡ್ಕೋಬೇಕನ್ನೋದಿಲ್ಲ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಹಾಕಿ ರವೆ ಲಡ್ಡುನ ಮಾಡ್ಕೋಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ಹಾಕಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ನಾವು ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ, ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ಹಾಕೋದು ಬೇಡ, ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ರವೆ ಹಾಕೋಣ. ರವೆ ಬಂದು 1 ಕಪ್ ಅಳತೆಯಿಂದ 2 ಕಪ್ ಆಗೋವಷ್ಟು ರವೆ ಹಾಕಿದ್ದೀನಿ. ಅಂದರೆ ಸುಮಾರಾಗಿ ಒಂದು 500 ಗ್ರಾಮ್ ಆಗೋವಷ್ಟು ರವೆ ಹಾಕಿದ್ದೀನಿ. ಇವಾಗ ನಾವು ರವೆನ ಚೆನ್ನಾಗಿ ಹುರ್ಕೊಳ್ಳೋಣ. ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹದವಾಗಿ ರವೆನ ಹುರ್ಕೋಬೇಕು. ರವೆನ ನಾವು ಯಾವ ಥರ ಹುರಿಬೇಕು ಅಂದರೆ, ರವೆ ಹುರಿಬೇಕಾದ್ರೆ ಕಲರ್ ಚೇಂಜ್ ಆಗಬಾರ್ದು ಮತ್ತು ಒಂದೊಳ್ಳೆ ಘಮ ಬರಬೇಕು, ರವೆ ಚೆನ್ನಾಗಿ ಹುರಿದಿದ್ದಾಗಬೇಕು. ಆ ರೀತಿಯಾಗಿ ನಾವು ಹದವಾಗಿ ರವೆನ ಹುರ್ಕೋಬೇಕಾಗುತ್ತೆ. ಅಂದರೆ ರವೆನ ನಾವು ಹುರಿಬೇಕಾದ್ರೆ ಲೈಟಾಗಿ ರವೆ ಘಮ ಬರುತ್ತೆ, ಆವಾಗ ರವೆ ಹುರಿದಿದ್ದಾಗಿದೆ ಅಂತ ಅರ್ಥ. ರವೆನ ಕಪ್ಪಾಗೋದಕ್ಕೆ ಬಿಡಬಾರ್ದು. ನೋಡಿ, ಈ ರೀತಿ ನಾನು ರವೆನ ಹುರ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಒಂದು 70% ಆಗುವಷ್ಟು ರವೆನ ಹದವಾಗಿ ಹುರ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾವು ಒಣ ಕೊಬ್ಬರಿನ ಹಾಕೋಣ. ಒಣ ಕೊಬ್ಬರಿ ಅಂದರೆ ಮೇಲ್ಗಡೆ ಆ ಬ್ರೌನ್ ಕಲರ್ ಪಾರ್ಟ್ ಇರುತ್ತೆ ನೋಡಿ, ಅದನ್ನೆಲ್ಲ ನಾನು ತುರಿದು ತೆಗೆದಿದ್ದೀನಿ. ಅಂದರೆ ರವೆ ಉಂಡೆ ಸ್ವಲ್ಪ ವೈಟಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಇವಾಗ ಈ ಒಣ ಕೊಬ್ಬರಿ ತುರಿ ಬಂದು 1 ಕಪ್ ಆಗೋವಷ್ಟು, 2 ಕಪ್ ಆಗೋವಷ್ಟು ರವೆಗೆ 1 ಕಪ್ ಆಗೋವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡ್ರೆ ಸಾಕು. ಇವಾಗ ನಾವು ಇದನ್ನು ಕೂಡ ಆ ರವೆ ಜೊತೆಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ 1-2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ರವೆನ ನಾವು ಒಂದು 70% ಆಗುವಷ್ಟು ಹುರಿದ ಮೇಲೆ ಈ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಹುರ್ಕೋಬೇಕು. ಮೊದಲೇ ಹಾಕಬಾರ್ದು, ಆ ಕೊಬ್ಬರಿ ಎಲ್ಲ ಕಪ್ಪು ಬಂದುಬಿಡುತ್ತೆ. ನೋಡಿ, ಈ ರೀತಿ ನಾನು 1-2 ನಿಮಿಷ ಒಣ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಡಿಮೆ ಹುರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಬಂದು ಕೊಬ್ಬರಿ ಮತ್ತು ರವೆ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕ್ತಾ ಇರೋದು. 1 ಕಪ್ ಆಗೋವಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಅದರಲ್ಲೂ 1-2 ಸ್ಪೂನ್ ಆಗೋಷ್ಟು ಸಕ್ಕರೆನ ಉಳಿಸಿ ಇಡ್ತಾ ಇದ್ದೀನಿ. ಯಾಕೆಂದರೆ ಸ್ವೀಟ್ ಸ್ವಲ್ಪ ಕಡಿಮೆನೇ ಮಾಡ್ಕೋತಾ ಇರೋದು. ನೀವು ಸ್ವೀಟ್ ನೋಡಿಕೊಂಡು ಹೆಚ್ಚು ಕಮ್ಮಿ ಸಕ್ಕರೆ ಎಷ್ಟು ಬೇಕು ಹಾಕ್ಕೊಳ್ಳಿ. 1 ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ನಾವು ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸಕ್ಕರೆನ ಪುಡಿ ಮಾಡಿಲ್ಲ, ಯಾಕೆಂದರೆ ಅದೇ ಬಿಸಿಗೆ ಸಕ್ಕರೆ ಕರಗ್ದಂಗೆ ಆಗುತ್ತೆ, ಪುಡಿ ಮಾಡೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು, ಉರಿನ ಕಡಿಮೆ ಮಾಡಿಕೊಂಡು. ನೋಡಿ, ಈ ರೀತಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಣ. ನೀರು ಅಥವಾ ಹಾಲು ಯಾವುದು ಬೇಕಾದರೂ ಸೇರಿಸ್ಬೋದು. ಅಂದರೆ ಹಾಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಒಂದು 4-5 ದಿನ ಇಟ್ಟು ತಿಂತೀವಿ ಅಂತ ಅಂದರೆ ರವೆ ಉಂಡೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ. ಹಂಗಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಬೆಟರು. ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ನೀರು ಹಾಕೋದು ಬೇಡ, ನೋಡಿಕೊಂಡು ಮತ್ತು ಇನ್ನೊಂದು ಸ್ವಲ್ಪ ನಾವು ನೀರನ್ನು ಚುಮ್ಕಿಸ್ಕೊಂಡು ಒಂದು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗ 1 ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕಿದ್ದೀನಿ. ಆವಾಗಲೇ ನಾವು ತುಪ್ಪದಲ್ಲಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಅದನ್ನು ಕೂಡ ಸೇರಿಸಿದಾಯಿತು. ಇವಾಗ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅಂತ ಹೇಳಿ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಚುಮ್ಕಿಸ್ಕೊತಾ ಇದ್ದೀನಿ ಅಷ್ಟೇ. ಜಾಸ್ತಿ ನೀರು ಹಾಕ್ಕೋಬಾರ್ದು. ಅಂದರೆ ನೀರು ಬಂದು ನಿಮಗೆ ಅಳತೆ ಪ್ರಕಾರ ಹೇಳಬೇಕು ಅಂತ ಅಂದರೆ, ನಾವು ರವೆ ಯಾವ ಕಪ್ಪಲ್ಲಿ ತೊಗೊಂಡ್ವಿ ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಚುಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಇನ್ನೂ ನಮಗೆ ಸಾಫ್ಟಾಗಿ ಬೇಕು, ಸ್ವಲ್ಪ ಇನ್ನೂ ಮೆತ್ತಗೆ ಬೇಕು ರವೆ ಉಂಡೆ ಅಂದರೆ 1 ಕಪ್ ನೀರನ್ನು ಚುಮ್ಕಿಸ್ಕೊಳ್ಳಿ ಅದೇ ಕಪ್ಪಲ್ಲಿ. ಇವಾಗ ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಮತ್ತೆ ಇನ್ನೊಂದು 2 ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ ಅಷ್ಟೇ, ಹಾಕ್ಲೇಬೇಕನ್ನೋದಿಲ್ಲ. ನಾನಿಲ್ಲಿ ರವೆ ಉಂಡೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರಲಿ ಅಂತೇಳಿ ಮತ್ತೆ ಇನ್ನೊಂದು 2 ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ಮೇಲೆ ನೋಡಿ, ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ನಾವು 1-2 ನಿಮಿಷ ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಬಿಡಬೇಕು. ತುಂಬ ಹೊತ್ತು ಗ್ಯಾಸ್ ಆನಲ್ಲಿ ಇರಬಾರ್ದು, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ 1-2 ನಿಮಿಷ ಬಿಡೋಣ. ಅಂದರೆ ರವೆ ಎಲ್ಲ ಸ್ವಲ್ಪ ಅರಳ್ಕೊಂಡಂಗೆ ಆಗುತ್ತೆ. ಇವಾಗ ನೋಡಿ, ನಾನು ಕೂಡ 1-2 ನಿಮಿಷ ಬಿಟ್ಟಿದ್ದೆ. ಇವಾಗ ಫೈನಲಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸಲ ನೋಡೋಣ ಗ್ಯಾಸ್ ಮೇಲೆ ಉಂಡೆ ಕಟ್ಟೋದಕ್ಕಾಗುತ್ತಾ ಅಂತ. ಅಕಸ್ಮಾತ್ ಏನಾದರೂ ತುಂಬ ಗಟ್ಟಿ ಆಯಿತು, ಉದುದ್ರಾಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಳ್ಳಿ.
ನೋಡಿ ಕರೆಕ್ಟಾಗಿ ಆಗಿದೆ. ಮತ್ತು ನೀರೆಲ್ಲ ಏನೂ ಹಾಕೋದು ಬೇಡ, ಇಷ್ಟಿದ್ರೆ ಸಾಕು, ತುಂಬ ಮೆತ್ತಗೆ ಮಾಡ್ಕೊಳ್ಳೋದು ಬೇಡ. ಕರೆಕ್ಟಾಗಿ ಆಗಿದೆ ನೋಡಿ. ಪಾತ್ರೆನ ಕೆಳಗಡೆ ಇಳಿಸಿ ಇವಾಗ ನಾವು ನಮಗೆ ಬೇಕಾದ ಸೈಜಲ್ಲಿ ರವೆ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜಲ್ಲಿ ಬೇಕು, ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ ನೋಡಿಕೊಂಡು ರವೆ ಉಂಡೆಗಳನ್ನ ರೆಡಿ ಮಾಡಿಕೊಂಡ್ರೆ ಆಯಿತು. ಇದನ್ನು ನಾವು ವಾರಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಸ್ವಲ್ಪನೂ ಕೂಡ ಗಟ್ಟಿ ಆಗಲ್ಲ, ಅದೇ ಥರ ಸಾಫ್ಟಾಗಿರುತ್ತೆ. ಸ್ಟೆಪ್ಪು ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮತ್ತು ತುಪ್ಪ ಹಾಕಿದ್ದೀವಿ, ಹಂಗಾಗಿ ರವೆ ಉಂಡೆ ಯಾವ ಕಾರಣಕ್ಕೂ ಕೂಡ ಗಟ್ಟಿ ಆಗಲ್ಲ. ಇದೇ ಮೆಥಡಲ್ಲಿ ಮಾಡಿ ತುಂಬ ಸಾಫ್ಟಾದ ರವೆ ಉಂಡೆನ ಮಾಡ್ಕೋಬೋದು. ಮತ್ತು ನೀವು ಸಕ್ಕರೆ ಬದಲಾಗಿ ಬೆಲ್ಲನ ತುರಿದು ಸೇರಿಸ್ತು ಅಂತ ಅಂದರೆ ಇನ್ನೂ ಹೆಲ್ತಿಯಾಗಿರುತ್ತೆ ರವೆ ಉಂಡೆ. ಸಕ್ಕರೆ ಬದಲಾಗಿ ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ ಹೆಲ್ತಿಯಾಗೂ ಕೂಡ ಇರುತ್ತೆ. ಇವಾಗ ನೋಡಿ ಫೈನಲಿ ನಾನು ಎಲ್ಲ ರವೆ ಉಂಡೆಗಳನ್ನೂ ಕೂಡ ಈ ಒಂದು ಸೈಜಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟೇ, ಇದು ಕಡಿಮೆ ಸಮಯ ಕಡಿಮೆ ಪದಾರ್ಥದಲ್ಲಿ ರೆಡಿಯಾಗುವಂಥ ಸ್ವೀಟ್ ರೆಸಿಪಿಗಳಲ್ಲಿ ಈ ರವೆ ಉಂಡೆನೂ ಕೂಡ ಒಂದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ಇದು. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸಾಫ್ಟಾದ ರವೆ ಉಂಡೆನ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ.